ಹಾಂ ಹಾಂ ಚಿತ್ರದುರ್ಗದ ಡಾಕ್ಟರ್ ಎಚ್ ಕೆ ಸ್ವಾಮಿಯವರು ಇತ್ತೀಚೆಗೆ ಚರಕದ ಒಂದು ತಯಾರಿಕೆ ಮತ್ತು ತರಬೇತಿ ಕೊಡುವುದರಲ್ಲಿ ಮತ್ತು ಹಳ್ಳಿಗಳಿಗೆ ರಾಜ್ಯದಾದ್ಯಂತ ಚರಕವನ್ನು ಬಳಕೆ ಮಾಡುವಂಥದ್ದು, ನೂಲು ತೆಗೆಯೋದು, ಆ ನೂಲನ್ನು ಬೇರೆ ಬೇರೆ ಬಟ್ಟೆಗಷ್ಟೇ ಅಲ್ಲ ಬೇರೆ ಬೇರೆ ಪ್ರಾಡಕ್ಟ್ಸ್ ಆಗಿ ನಾವು ಬಳಸ್ಬೋದು. ಮತ್ತು ಈ ಚರಕದ ಒಂದು ಅಭ್ಯಾಸ ಮಾಡಿದರೆ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆದರೆ ಗಣಿತ ಕಲಿಸ್ಬೋದು, ಕೈ ಕಸಬನ್ನು ಕಲಿಸ್ಬೋದು. ಮತ್ತು ಈ ಮೊಬೈಲ್ ಅಡಿಕ್ಷನ್ನ ಅದನ್ನು ಕಡಿಮೆ ಮಾಡೋಕ್ಕೆ ಅವರಿಗೆ ಒಂದು ಬದಲಿ ಚಟುವಟಿಕೆಯಾಗಿ ಇದನ್ನು ಬಳಸ್ಬೋದು. ಅಂದರೆ ಬಹು ಉಪಯೋಗಿ ಚರಕವನ್ನು ಅವರು ಹೆಚ್ಚು ತೊಡ್ಕೊಂಡಿದ್ದಾರೆ ಮತ್ತು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯನ್ನು ಇದರ ಜೊತೆ ಜೋಡಿಸ್ಕೊಂಡು ಇಡೀ ರಾಜ್ಯದಾದ್ಯಂತ ಅವರು ಪ್ರಯಾಣ ಮಾಡೋದು, ಕೆಲಸ ಮಾಡೋದು ಮಾಡ್ತಿದ್ದಾರೆ. ಅವ್ರಿಗೆ ಅಭಿನಂದನೆ ಹೇಳೋಣ. ಸರ್, ನೀವೊಂದೆರಡು ಮಾತು ಹೇಳ್ಬಿಡಿ. ಚರಕ ಸ್ವಾಮಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಈ ಒಂದು ಅನುಕರಣೀಯ ಕೆಲಸವನ್ನು ಮಾಡ್ತಾಯಿದ್ರಿ. ನಿಮಗೆ ಶಿವ ಒಳ್ಳೆಯದು ಮಾಡಲಿ ಅಂತ ಹಾರೈಸ್ತೇನೆ. ಮೇಡಮ್, ಒಂದು ಚರಕ ತೊಗೊಂಡಿದ್ದೀರಾ ಇವತ್ತು, ನಿಮ್ಗೆ ಏನು ಅನಿಸ್ತು? ನನಗೆ ಅದು ಚರಕ ಮಾಡಿರೋರ ಕಡೆಯಿಂದ ಮತ್ತು ತಗೊಂಡಿದ್ದು ನಮ್ಮ ಗುರುಗಳ ಕಡೆಯಿಂದ ಆಗಿರೋದ್ರಿಂದ ಇದು ಅಂದರೆ ತಗೊಳ್ಳೋಣ ಅಂದ್ಕೊಳ್ತಿದ್ದೆ. ನಮ್ಮ ಗುರುಗಳು ಕೊಟ್ಟಿದ್ದು ಇನ್ನೂ ಖುಷಿ ಆಯಿತು ನನಗೆ. ಅಂದರೆ ಮಕ್ಕಳಿಗೆಲ್ಲ ಇದು ಮೊಬೈಲ್ ಅಡಿಕ್ಷನ್ ಅಂತ ಹೇಳಿರಲ್ಲ, ಮೈಂಡು ಒಂದು ಕಡೆಗೆ ಫೋಕಸ್ ಮಾಡೋದಕ್ಕೆಲ್ಲ ಇದು ಚೆನ್ನಾಗಿ ಕಡಿಮೆ ಆಗುತ್ತೆ ಇದರಿಂದ. ಓಕೆ, ಧನ್ಯವಾದ. ಸ್ವಾಮಿಯವರು ಒಂದೆರಡು ಮಾತು. ಸರ್, ನಮಗೆ ಸರ್ ಸಿ ಆರ್ ಚಂದ್ರಶೇಖರ್ ಅವರು ಮಾನಸಿಕವಾಗಿ ಮತ್ತು ಗಾಂಧಿ ಇದರಲ್ಲಿ ಅವ್ರ ಪ್ರಶಸ್ತಿ ಪುರಸ್ಕೃತರಾದ್ರಿಂದ ಅವ್ರ ಕೈಲಿ ಚರಕ ಕೊಡಿಸ್ಬೇಕು ಅಂತ ಬೆಂಗಳೂರಿಗೆ ತಂದೆ ಸರ್. ನಾನಿದು ನಮ್ಮ ಆಸೆ ಈಡೇರಿದೆ. ಈ ಸಂದೇಶವನ್ನು ರಾಜ್ಯಾದ್ಯಂತ ತಗೊಂಡು ಜನ ಮಾನಸಿಕ ಆರೋಗ್ಯಕ್ಕೋಸ್ಕರನಾದ್ರೂ ಚರಕ ಬಳಕೆ ಮಾಡಲಿ. ಗಾಂಧೀಜಿಯವರು ದುಡಿಮೆ, ಮಾನಸಿಕ ಆರೋಗ್ಯತೆ, ಏಕಾಗ್ರತೆ, ಬಡತನ ನಿವಾರಣೆ ಎಲ್ಲದನ್ನೂ ಇದರಲ್ಲಿ ಪ್ಯಾಕೇಜ್ ಮಾಡಿದ್ದಾರೆ ಸರ್. ಇದರಲ್ಲಿ ಕ್ರಾಂತಿಕಾರಿಯಾದ ಅಂಶಗಳಿದ್ದಾವೆ. ಹಾಗಾಗಿ ನಮ್ಮ KJVS ವತಿಯಿಂದ ನಮಗೆ ಪ್ರೋತ್ಸಾಹ ಸಿಕ್ಕಿರೋದು ನಾವು ಭಾಳ ಸಂತೋಷ ಆಗಿದೆ ಸರ್. ಮುರಳಿ ಅವರು ನಮ್ಮ ಹಿರಿಯ ಕಾರ್ಯಕರ್ತರು. ಆ ಚರಕ ಜೀವನದ ಚರಕವಾಗಬೇಕು, ಅದು ಜೀವನದಲ್ಲಿ ಹಾಸುವಕ್ಕಾಗಬೇಕು. ಅದರಿಂದ ಮಾನಸಿಕ ಸ್ವಸ್ಥತೆ ಸರಿ ಹೋಗುತ್ತೆ ಅಂತ ನನ್ನ. ಓಕೆ, ಧನ್ಯವಾದಗಳು. ಎಲ್ಲರೂ ಕೂಡ ಇವತ್ತು ಕೋರ್ ಸಮಿತಿ ಸಭೆಯಲ್ಲಿ ಇನ್ವಾಲ್ವ್ ಆಗಿ ಸಭೆಯ ಜೊತೆಗೆ ಚರಕದ ಒಂದು ತಯಾರಿಕೆ, ಅದು ಹೇಗೆ ಕೆಲಸ ಮಾಡುತ್ತೆ, ಅದರಿಂದ ನಾವೇನು ಚಟುವಟಿಕೆಗಳನ್ನ ಹಮ್ಮಿಕೊಳ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು.